ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಮಹಾಭಾರತದ ಕಥೆ ಆರಂಭವಾಗುವುದು ಹಸ್ತಿನಾಪುರದ ರಾಜ್ಯದಿಂದ. ಹಸ್ತಿನಾಪುರದ ರಾಜ ಶಂತನು. ಶಂತನು ಮಹಾರಾಜ ಮಹಾಧರ್ಮನಿಷ್ಠನಾದ ರಾಜನಾಗಿದ್ದ. ಒಂದು ದಿನ ಅವನು ಗಂಗಾ ನದಿಯ ತೀರದಲ್ಲಿ ಸುಂದರವಾದ ಮಹಿಳೆಯನ್ನು ನೋಡುತ್ತಾನೆ. ಆ ಮಹಿಳೆ ಗಂಗಾದೇವಿ. ಶಂತನು ಅವಳನ್ನು ನೋಡಿ ಪ್ರೀತಿಯಲ್ಲಿ ಬೀಳುತ್ತಾನೆ ಮತ್ತು ತನ್ನನ್ನು ಮದುವೆಯಾಗುವಂತೆ ಕೇಳುತ್ತಾನೆ. ಅದಕ್ಕೆ ಗಂಗಾದೇವಿ ಒಪ್ಪಿಗೆ ನೀಡುತ್ತಾಳೆ. ಆದರೆ ಮದುವೆಯಾಗಲು ಒಂದು ಷರತ್ತನ್ನು ಇಡ್ತಾಳೆ. ಆ ಷರತ್ತು, ನೀವು ನಾನು ಮಾಡುವಂತಹ ಯಾವುದೇ ಕೆಲಸವನ್ನೂ ಸಹ ಪ್ರಶ್ನಿಸಬಾರದು ಎನ್ನುವುದು. ಅದಕ್ಕೆ ಶಂತನು ಮಹಾರಾಜ ಒಪ್ಪಿಗೆ ನೀಡುತ್ತಾನೆ. ಮದುವೆಯಾದ ನಂತರ ಅವರಿಗೆ ಮಕ್ಕಳಾಗುತ್ತವೆ. ಆದರೆ ಪ್ರತಿ ಮಗು ಹುಟ್ಟುತ್ತಿದ್ದಂತೆ ಗಂಗಾದೇವಿ ಆ ಮಗುವನ್ನು ನದಿಗೆ ಬಿಡ್ತಾಳೆ. ಇದೇ ರೀತಿ 7 ಮಕ್ಕಳನ್ನು ನದಿಗೆ ಬಿಡ್ತಾಳೆ. ಇದರಿಂದ ಶಂತನು ಅತ್ಯಂತ ದುಃಖ ಪಡ್ತಾನೆ. ಆದರೆ ಷರತ್ತಿನ ನೆನಪಾಗಿ ಮೌನವಾಗಿರುತ್ತಾನೆ. 8ನೇ ಮಗುವನ್ನು ಕೂಡ ನದಿಗೆ ಬಿಡಲು ಹೋಗುವಾಗ ಶಂತನು ಮಹಾರಾಜ ಗಂಗಾದೇವಿಯನ್ನು ತಡೀತಾನೆ. ಆಗ ಗಂಗಾದೇವಿ ತನ್ನ ಷರತ್ತನ್ನು ಉಲ್ಲಂಘಿಸಿದ್ದೀರಿ ಎಂದು ಆ ಮಗುವನ್ನು ತೆಗೆದುಕೊಂಡು ಹೊರಡುತ್ತಾಳೆ. ಆ ಮಗುವೆ ದೇವವ್ರತ. ಕೆಲ ವರ್ಷಗಳ ನಂತರ ಗಂಗಾದೇವಿ ದೇವವ್ರತನನ್ನು ಶಂತನು ಮಹಾರಾಜನಿಗೆ ಮರಳಿ ಕೊಡುತ್ತಾಳೆ. ದೇವವ್ರತ ಬಹಳ ಬುದ್ಧಿವಂತ, ಶೂರ ಮತ್ತು ಧರ್ಮನಿಷ್ಠನಾಗಿ ಬೆಳೆದಿರುತ್ತಾನೆ. ಮುಂದೆ ಒಂದು ದಿನ ಶಂತನು ಮಹಾರಾಜ ಮತ್ತೊಮ್ಮೆ ಪ್ರೀತಿಯಲ್ಲಿ ಬೀಳುತ್ತಾನೆ. ಈ ಬಾರಿ ಸತ್ಯವತಿ ಎನ್ನುವ ಓರ್ವ ಮಹಿಳೆಯನ್ನು ಶಂತನು ಮಹಾರಾಜ ಇಷ್ಟಪಡುತ್ತಾನೆ. ಆದರೆ ಮದುವೆಯಾಗಲು ಸತ್ಯವತಿಯ ತಂದೆ ಒಂದು ಷರತ್ತನ್ನು ಇಡುತ್ತಾನೆ. ಆ ಷರತ್ತು, ನನ್ನ ಮಗಳ ಮಗನೇ ರಾಜನಾಗಬೇಕು ಎನ್ನುವುದು. ಆದರೆ ರಾಜ್ಯಕ್ಕೆ ಹಿರಿಯ ಮಗನಾಗಿ ದೇವವ್ರತನೇ ಈಗ ವಾರಸುದಾರನಾಗಿರ್ತಾನೆ. ಇದರಿಂದ ಅತ್ಯಂತ ಸಂಕೀರ್ಣವಾದಂತಹ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತೆ. ತನ್ನ ತಂದೆಯ ಸಂತೋಷಕ್ಕಾಗಿ ದೇವವ್ರತ ನಾನು ಎಂದಿಗೂ ರಾಜನಾಗುವುದಿಲ್ಲ ಮತ್ತು ವಿವಾಹವಾಗದೆ ಆ ಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆ ಎಂದು ಭಯಾನಕವಾದಂತಹ ಪ್ರತಿಜ್ಞೆಯನ್ನು ಮಾಡ್ತಾನೆ. ಈ ಭಯಾನಕ ಪ್ರತಿಜ್ಞೆಯಿಂದ ಅವನಿಗೆ ಭೀಷ್ಮ ಎನ್ನುವಂತಹ ಹೆಸರು ಬರುತ್ತೆ. ಭೀಷ್ಮನ ತ್ಯಾಗದಿಂದ ಶಂತನು ಮಹಾರಾಜನಿಗೆ ಸತ್ಯವತಿಯ ತಂದೆ ಮಾಡಿದ್ದ ಷರತ್ತು ಪೂರ್ಣವಾದಂತೆ ಆಗುತ್ತೆ. ಆ ನಂತರ ಶಂತನು ಮಹಾರಾಜ ಸತ್ಯವತಿಯನ್ನು ಮದುವೆಯಾಗ್ತಾನೆ. ಅವರಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಚಿತ್ರಾಂಗದ ತನ್ನ ಯುವ ವಯಸ್ಸಿನಲ್ಲಿ ಯುದ್ಧದಲ್ಲಿ ಸಾವನ್ನಪ್ಪುತ್ತಾನೆ. ಆ ನಂತರ ವಿಚಿತ್ರವೀರ್ಯ ರಾಜನಾಗ್ತಾನೆ. ಅವನಿಗೆ ಕಾಶಿಯ ರಾಜಕುಮಾರಿಯರಾದ ಅಂಬಿಕಾ ಮತ್ತು ಅಂಬಾಲಿಕೆಯರನ್ನು ಮದುವೆ ಮಾಡುತ್ತಾರೆ. ಆದರೆ ವಿಚಿತ್ರವೀರ್ಯ ಮಕ್ಕಳಿಲ್ಲದೆ ಸಾವನ್ನಪ್ಪುತ್ತಾನೆ. ಈಗ ಹಸ್ತಿನಾಪುರಕ್ಕೆ ವಾರಸುದಾರರಿಲ್ಲದೆ ಸತ್ಯವತಿ ಚಿಂತೆಗೆ ಒಳಗಾಗುತ್ತಾಳೆ. ಆಗ ಅವಳು ಭೀಷ್ಮನ ಸಲಹೆಯಂತೆ ತನ್ನ ಮೊದಲ ಮಗನಾದ ವ್ಯಾಸಮುನಿಯನ್ನು ಕರೆಸಿಕೊಳ್ಳುತ್ತಾಳೆ. ವ್ಯಾಸನು ಮಹಾನ್ ಋಷಿ ಮತ್ತು ತಪಸ್ವಿಯಾಗಿರುತ್ತಾನೆ. ಆ ಕಾಲದ ನಿಯಮದಂತೆ ವಾರಸುದಾರರು ಇಲ್ಲದೇ ಇರುವಂತಹ ವಂಶವನ್ನು ಮುಂದುವರೆಸುವುದಕ್ಕೆ ನಿಯೋಗ ಎನ್ನುವಂತಹ ಪದ್ಧತಿಯನ್ನು ಬಳಸಲಾಗುತ್ತಿತ್ತು. ವ್ಯಾಸನು ಅಂಬಿಕೆಯನ್ನು ಭೇಟಿಯಾಗುತ್ತಾನೆ. ಆದರೆ ವ್ಯಾಸನ ರೂಪವನ್ನು ನೋಡಿ ಅಂಬಿಕೆ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಈ ಕಾರಣದಿಂದ
ಅವಳಿಗೆ ಹುಟ್ಟಿದ ಮಗ ಅಂಧನಾಗುತ್ತಾನೆ. ಆ ಮಗ ಧೃತರಾಷ್ಟ್ರ. ಆನಂತರ ವ್ಯಾಸನು ಅಂಬಾಲಿಕೆಯನ್ನು ಭೇಟಿ ಮಾಡುತ್ತಾನೆ. ಅವಳು ಭಯದಿಂದ ಬಿಳಿಯಾಗಿ ಬಿಳುಚಿ ಹೋಗುತ್ತಾಳೆ. ಇದರಿಂದ ಅವಳಿಗೆ ಹುಟ್ಟಿದ ಮಗ ದೇಹದ ದುರ್ಬಲತೆಯೊಂದಿಗೆ ಬಿಳುಚಿಕೊಂಡು ಹುಟ್ಟುತ್ತಾನೆ. ಅವನೇ ಪಾಂಡು. ಸತ್ಯವತಿ ಮತ್ತೊಮ್ಮೆ ಆರೋಗ್ಯವಂತ ಮಗನಿಗಾಗಿ ಕೇಳುತ್ತಾಳೆ. ಈ ಬಾರಿ ದಾಸಿಯೊಬ್ಬರನ್ನು ಕಳಿಸುತ್ತಾರೆ. ಆಕೆ ಭಯವಿಲ್ಲದೆ ವ್ಯಾಸನನ್ನು ಭೇಟಿಯಾಗುತ್ತಾಳೆ. ಇದರಿಂದ ಅವಳಿಗೆ ಹುಟ್ಟಿದ ಮಗನು ಬುದ್ಧಿವಂತ ಮತ್ತು ಧರ್ಮನಿಷ್ಠನಾಗಿರುತ್ತಾನೆ. ಅವನೇ ವಿದುರ. ಹೀಗಾಗಿ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರರು ಹಸ್ತಿನಾಪುರದ ಮುಂದಿನ ಪೀಳಿಗೆಯ ರಾಜಕುಮಾರರಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.